ಕರ್ನಾಟಕದ ಮಲೆನಾಡಿನ ಹೃದಯ ಭಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕುದುರೆಮುಖದ ವಿನೋಬಾ ನಗರದಲ್ಲಿ ಕರ್ನಾಟಕ ಜಾನಪದ ಪರಿಷತ್ನ ಸಹಯೋಗದೊಂದಿಗೆ ಮಲೆನಾಡ್ ಅಮಿಗೋಸ್ ಆಯೋಜಿಸಿದ್ದ 15 ದಿನಗಳ ಶಿಬಿರವೊಂದು ಯಶಸ್ವಿಯಾಗಿ ನಡೆಯಿತು. ಈ ಶಿಬಿರದ ಪ್ರಮುಖ ಆಕರ್ಷಣೆಯಾಗಿ ಕರಟದ ಚಿಪ್ಪಿನಿಂದ ಕಲಾಕೃತಿಗಳನ್ನು ರಚಿಸುವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಾಗಾರವು ಮಕ್ಕಳಿಗೆ ಕರಟದ ಚಿಪ್ಪಿನಿಂದ ಕಲಾತ್ಮಕ ವಸ್ತುಗಳನ್ನು ತಯಾರಿಸುವ ಕಲೆಯನ್ನ ಕಲಿಸುವ ಗುರಿಯನ್ನ ಹೊಂದಿತ್ತು. ಜೊತೆಗೆ ಮಲೆನಾಡಿನ ಸಾಂಪ್ರದಾಯಿಕ ಕಲೆಗಳನ್ನು ಪುನರ್ಜೀವನಗೊಳಿಸುವ ಪ್ರಯತ್ನವಾಗಿತ್ತು. ಕಲಾಕಾರ ಪೂರ್ಣಚಂದ್ರ ಅವರು ಮಕ್ಕಳಿಗೆ ಕರಟದ ಚಿಪ್ಪಿನಿಂದ ಕಲಾಕೃತಿಗಳನ್ನು ರಚಿಸುವ ಕೌಶಲ್ಯವನ್ನು ಪ್ರಾಯೋಗಿಕವಾಗಿ ತೋರಿಸಿದರು. ಅಡಿಗೆಗೆ ಬಳಸಿ ಎಸೆಯಲಾಗುವ ತೆಂಗಿನಕಾಯಿಯ ಚಿಪ್ಪುಗಳು ಸರಿಯಾದ ತಂತ್ರದೊಂದಿಗೆ ರೂಪಾಂತರಗೊಂಡು ಆಕರ್ಷಕ ಕಲಾಕೃತಿಗಳಾಗಿ ಮಾರ್ಪಡುವುದನ್ನು ಮಕ್ಕಳು ಕಣ್ಣಾರೆ ಕಂಡರು. ಈ ಕಲೆಯ ಮೂಲಕ ಕೈಗೆ ಸಿಗುವ ಯಾವುದೇ ವಸ್ತುಗಳನ್ನು ಕಲಾತ್ಮಕವಾಗಿ ರೂಪಿಸಬಹುದು ಎಂಬ ಸಂದೇಶವನ್ನು ಮಕ್ಕಳಿಗೆ ನೀಡಲಾಯಿತು. ಈ ಕಾರ್ಯಕ್ರಮವು ಕೇವಲ ಕಲೆಯ ಕಲಿಕೆಗೆ ಸೀಮಿತವಾಗಿರಲಿಲ್ಲ. ಇದು ಸ್ಥಳೀಯ ಸಂಸ್ಕೃತಿಯನ್ನ ಗೌರವಿಸುವ ಮತ್ತು ಪರಿಸರ ಸಂರಕ್ಷಣೆಯ ಪಾಠವನ್ನ ಒಳಗೊಂಡಿತ್ತು. ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ಮೆಮೊರಿ ಟೆಸ್ಟ್ ಅನ್ನ ಕೂಡ ಇಟ್ಟರು. ರಿಯಲಿ ಗ್ರೇಟ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಕಲೆ ಜನಪದ ಕಲೆಯನ್ನ ಉಳಿಸಬೇಕು, ಮುಂದಿನ ಪೀಳಿಗೆಗೂ ಪರಿಚಯಿಸಬೇಕು ಅನ್ನೋ ನಿರಂತರ ಪ್ರಯತ್ನವನ್ನ ರಂಜಿತ್ ಕೆಳಗೂರು ಮತ್ತೆ ಪೂರ್ಣಚಂದ್ರ ಅವರು ಮತ್ತೆ ಇಡೀ ಟೀಮ್ ಮಾಡ್ತಾ ಇದ್ದಾರೆ. ರಂಜಿತ್ ಕೆಳಗೂರು ಅವರು ಮಲೆನಾಡಿನ ಈ ಕಲೆಯು ಕಾಲಕ್ರಮೇಣ ಕ್ಷೀಣಿಸುತ್ತಿದ್ದು ಯುವ ಜನತೆಯೇ ಇದನ್ನ ಉಳಿಸಿ ಬೆಳೆಸಬೇಕು ಎಂದು ಒತ್ತಿ ಹೇಳಿದರು. ನಮ್ಮ ನೆಲದ ಕಲೆಯನ್ನ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂದು ಅವರು ಮಕ್ಕಳಿಗೆ ತಿಳಿಸಿದರು. ಕಾರ್ಯಾಗಾರದ ಸಂಚಾಲಕ ವಿಕ್ಕಿ ಅವರು ಕರ್ನಾಟಕ ಜಾನಪದ ಪರಿಷತ್ನ ಗುರಿಯನ್ನ ವಿವರಿಸುತ್ತಾ ಗುಪ್ತವಾಗಿರುವ ಕಲಾವಿದರನ್ನ ಗುರುತಿಸಿ ಅವರಿಗೆ ಮುಖ್ಯ ವೇದಿಕೆಯಲ್ಲಿ ಸ್ಥಾನ ನೀಡುವ ಕೆಲಸವನ್ನ ಪರಿಷತ್ ಮಾಡಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಜಾನಪದ ಪರಿಷತ್ನ ಸದಸ್ಯರಾದ ನಿಖಿತಾ ಸಂತೋಷ್ ಜೈನ್, ನಾಗಮಣಿ, ಪ್ರಿಯಾ ಗುರುಪ್ರಸಾದ್, ಗಿರಿಜಾ ಮತ್ತು ಇತರರು ಭಾಗವಹಿಸಿದರು. ಒಟ್ಟಾರೆಯಾಗಿ ಈ ಕಾರ್ಯಾಗಾರವು ಕಲೆಯ ಮಹತ್ವವನ್ನ ತಿಳಿಸುವುದರ ಜೊತೆಗೆ ಮಕ್ಕಳಲ್ಲಿ ಸೃಜನಶೀಲತೆಯನ್ನ ಪ್ರೇರೇಪಿಸಿತು. ಕಲೆಯು ಯಾರ ಸ್ವತ್ತಲ್ಲ, ಆದರೆ ಅದನ್ನ ಗುರುತಿಸಿಕೊಂಡವನು ತನ್ನ ಕೌಶಲ್ಯದ ಮೂಲಕ ಬೆಳಗುತ್ತಾನೆ ಎಂಬುದು ಈ ಕಾರ್ಯಕ್ರಮದ ಆಶಯವಾಗಿತ್ತು.